ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಒಂದು ಎಪಿಸೋಡ್ ಅಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ. ಏನ್ ಟೀ ಕೋಪು ಅಂದ್ರೆ ಯಾರು ಕಂಪ್ಲೇಂಟ್ ಮಾಡ್ಬೇಕು? ನಾನು ನಿನ್ನೆ ಕೇಳ್ತಾರೆ. ಏನ್ ಮಾಡ್ತೀಯ? ಏನಿದೆ ನಿಮ್ಮ ಮನೆ ಅನ್ಕೊಂಡಿದ್ದೀರಾ? ನೀನೇನು ದಬ್ಬಕ್ಕಾಗಲ್ಲ. ನಾನು ಆಡ್ಬೇಕಾದ ಜಗಳ 8 ವಾರ ಆಡ್ತಿದ್ದೀನಿ. ಈಗ ಆಡ್ತಿದ್ದಾರೆ. ಇಲ್ಲಿ ಖುಷಿಯಾಗಿದ್ದು ನನಗೆ ಲಾಸ್ಟ್ ಆ ಡೈಲಾಗ್ ಅಶ್ವಿನಿ ಅವರು ಹೇಳಿದ್ರಲ್ಲ, ನಾನು 8 ವಾರದಿಂದ ಮಾಡ್ಕೊಂಡ್ ಬಂದಿದ್ದೇನೆ, ಇವರು ಈಗ ಶುರು ಮಾಡಿದಾರೆ ಅಂತ ಹೇಳಿ ಅಶ್ವಿನಿ ಹೇಳಿದ್ರಲ್ಲ, ಅದು ಕರೆಕ್ಟ್ ನನಗೆ ಅನ್ಸಿದ್ದು. ಅಶ್ವಿನಿ ಅವರಲ್ಲಿ ಇದ್ದ ಜಗಳೆಲ್ಲ ಮಾಡಿಬಿಟ್ಟವ್ರು, ಇವಾಗ ಎಲ್ಲ ಇವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ಬೇಕಾದ ವಿಚಾರ, ಧ್ರುವಂತ್ ಅವರಿಗೆ ಇಬ್ರು ಸೇರ್ಕೊಂಡು ಹೊಡಿತಾರ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್. ಯಾಕೆಂತ ಹೇಳಿದ್ರೆ, ನೀವು ಎಪಿಸೋಡ್ ಅಲ್ಲಿ ಈ ಪ್ರೋಮೋದಲ್ಲಿ ನೋಡುವಾಗ ಸೂರಜ್ ಹಾಗೂ ಯಾರು ಧನುಷು ಧ್ರುವಂತಿಗೆ ಹೊಡಿಲಿಕ್ಕೆ ಹೋಗ್ತಾರೆ ಅಂತ, ಏನೋ ನಿಂದು ಮುಂದೆ ಹೋಗ್ತಾರೆ, ಇಬ್ಬರನ್ನು ತಡಿತಾರೆ ಮತ್ತೆ. ಬಟ್ ಮುಂದೆ ಆತರ ಏನು ಅಂತ ಕೇಳ್ಕೊಂಡು ಹೋಗೋದಷ್ಟೇ, ಹೊಡಿಯಲ್ಲ. ಬಟ್ ನಾವು ನೋಡುವ ಜನರಿಗೆ ನೋಡುವಾಗ ಪ್ರೋಮೋದಲ್ಲಿ ಹಾಗೆ ತೋರಿಸ್ತಾರೆ ಹೊಡ್ಕೊಂಡ್ರು ಅಂತ. ಬಟ್ ಇಲ್ಲಿ ವಿಚಾರ ನಾವು ನೋಡ್ಬೇಕಾಗಿರೋದು ಧ್ರುವಂತ್ ಅವರು ಈ ವಾರ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿದ್ರೆ, ಅವರು ಹೇಗೆ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗಿ ಒಂದು ಹೋಟೆಲಲ್ಲಿ ಕೆಲಸ ಮಾಡುವ ತರನೇ ಬಿಹೇವ್ ಮಾಡಿದ್ದಾರೆ. ಬಟ್ ಆ ಧ್ರುವಂತ್ ಅನ್ನುವ ವ್ಯಕ್ತಿ ಅಷ್ಟು ಒಂದು ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅಲ್ಲ. ಯಾಕೆಂತ ಹೇಳಿದ್ರೆ, ಎಲ್ಲಿ ಯಾವ ಜಾಗದಲ್ಲಿ ಹೇಗೆ ಮಾತಾಡ್ಬೇಕಂತ ಆ ಜನಕ್ಕೆ ಕ್ಲಿಯರ್ ಗೊತ್ತುಂಟು. ಸೊ ಅಶ್ವಿನಿ ಅವ್ರ ಜೊತೆ ಇರುವಾಗ ಬಾಕಿಯವರದೆಲ್ಲ ವಿಷಯವನ್ನು ಹೋಗಿ ಅಶ್ವಿನಿ ಅವರಿಗೆ ಹೇಳ್ತಿದ್ರು ಪಾಪ. ಅದಾದ ಬಳಿಕ ಇಲ್ಲಿ ಈ ಕಡೆ ಬಂದು ಅಶ್ವಿನಿ ಅವ್ರದ್ದೇ ತಪ್ಪು, ಜಾನ್ವಿದೇ ತಪ್ಪು, ನಂದೇನ್ ತಪ್ಪಿಲ್ಲ ಅಂತ ಇಲ್ಲಿ ಬಂದು ಸುಳ್ಳು ಹೇಳ್ತಾರೆ. ಇನ್ನೊಂದ್ ಸೈಡಲ್ಲಿ ರಕ್ಷಿತನ ಬಗ್ಗೆ ಬೇಡದಲ್ಲ, ಅವಳು ಓವರ್ ಆಕ್ಟಿಂಗ್ ಹಾಗೆ ಹೀಗೆ ಅಂತ ಹೇಳಿ ಹಿಂದೆ ಹೇಳ್ತಾರೆ. ರಕ್ಷಿತನ ಎದುರು ಬಂದು ಒಳ್ಳೆಯವರ ತರ ನಾಟಕ ಮಾಡುದು. ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಸಹ ನೀವು ನೋಡಿದ್ದೀರಿ, ರಕ್ಷಿತಂದು ಪಾತ್ರ ತೊಳೆಯುವಾಗ ಟಿಶ್ಯೂ ತಂದು ಹಾಕಿ ಅಲ್ಲಿ ಒಂದು ಓವರ್ ಡ್ರಾಮಾ ಮಾಡಿದ್ದು. ಅದಾದ್ಮೇಲೆ ದೇವರಿಗೆ ದೀಪ ಇಡುವಾಗ ಅಲ್ಲಿ ಒಂದು ಓವರ್ ಡ್ರಾಮಾ, ಒಂದು ಓವರ್ ಆಕ್ಟಿಂಗ್ ಮನುಷ್ಯ ಅಂತ ಹೇಳ್ಬೋದು. ಇಲ್ಲಿ ಸೂರಜ್ ಅವರು ಮಾಡಿದ್ದು ಕರೆಕ್ಟ್ ಇದೆ. ಯಾರಿಗಾದ್ರೂ ಸಹ ಟೀ ಕೊಬ್ಬು ಅಂತ ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ದು ಸೂರಜ್ ಅವ್ರದ್ದು ಕರೆಕ್ಟ್. ಯಾಕಂತ ಹೇಳಿದ್ರೆ, ಟೀ ಕೊಬ್ಬು ಅಂತ ಹೇಳಿದ್ರೆ ಅದಕ್ಕೆ ಬೇರೆನೆ ಮೀನಿಂಗ್ ಇದೆ. ಸೊ ಇದು ಧ್ರುವಂತ್ ಅವರು ಯೂಸ್ ಮಾಡಿದ್ದು ತಪ್ಪು ಇದು ಆಕ್ಚುಲಿ. ಸೊ ಇದರ ಬಗ್ಗೆ ಸೂರಜ್ ಅವರು ಪ್ರಶ್ನೆ ಮಾಡಿದ್ದಾರೆ, ಇದಕ್ಕೆ ಓವರ್ ಆಕ್ಟಿಂಗ್ ಏನು ನಿನ್ನ ಅಂತ ಕೇಳಿದಾಗ ಅಲ್ಲಿ ಧನುಷ್ ಬಂದಿದ್ದಾರೆ. ಸೊ ಇವರೆಲ್ಲ ಬಂದದ್ದು ಓಕೆ, ಆ ಮಿಡ್ಲಲ್ಲಿ ಸ್ಪಂದನ ಏನು ಬರ್ಬೇಕಂತಿಲ್ಲ. ಸ್ಪಂದನ ಅವರು ಧನುಷ್ ಅವರ ವಿಚಾರ ಏನಿದ್ರು ಸಹ ಅಲ್ಲಿ ಮಧ್ಯದಲ್ಲಿ ಮೂಗು ತುರಿಸುವ ಬುದ್ಧಿ ನಮ್ಮ ಸ್ಪಂದನದವರದು. ಧನುಷ್ ಅವರ ವಿಚಾರಕ್ಕೆ ಮಾತ್ರ, ಬಾಕಿ ವಿಚಾರದಲ್ಲಿ ಸೈಲೆಂಟ್ ಇರುವ ವ್ಯಕ್ತಿ ಸ್ಪಂದನ. ಒಳ್ಳೆ ಒಂದು ಮುಖವಾಡ ಹಾಕಿಕೊಂಡು ಆಟ ಆಡ್ತಿರುವ ವ್ಯಕ್ತಿ ಅಂತ ಹೇಳ್ಬೋದು. ಒಂದು ವಾರದಲ್ಲಿ ಸಹ ನಾಮಿನೇಟ್ ಆಗಲ್ಲ. ನಾಮಿನೇಟ್ ಆದ್ರೆ ಗ್ಯಾರಂಟಿ ಆಚೆ ಹೋಗ್ಬೋದು ಸ್ಪಂದನ. ಬಟ್ ಏನೇ ಆಗ್ಲಿ, ಈ ಪ್ರೋಮೋ ನೋಡಿದ ನಿಮಗೆ ಧ್ರುವಂತ್ನವರ ಬಗ್ಗೆ ಏನ್ ಅನ್ಸ್ತದೆ ಅಂತ ಹೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ಧ್ರುವಂತ್ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ, ನಿಮ್ಮ ಮನಸ್ಸಲ್ಲಿ ಧ್ರುವಂತ್ ಅವರ ಬಗ್ಗೆ ಏನಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.